ಗೈಸ್, ನಾನಿವತ್ತು ಚಿರಾಯಿ ಬ್ರೋನ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಗಾಡಿಯಲ್ಲಿ. ಇವಾಗ ನನ್ನ ಗಾಡಿ ನೋಡಿ ಫುಲ್ಲು ಧೂಳಾಗ್ಬಿಟ್ಟಿತ್ತು. ಇಲ್ಲಿ ನಿಲ್ಲಿಸಿ ಫುಲ್ಲು ಇಲ್ಲೆಲ್ಲ ಇಲ್ಲೇ ನಿಲ್ಸಿದ್ದೆ, ಪಾರ್ಕಿಂಗ್ ಇದ್ದೇನೆ ಇಲ್ಲೇ ನಿಲ್ಸಿದ್ದೆ, ಬಟ್ ನೆಳ್ಳ ನಿಂತಿದೆ. ಈಗ ಅದೇ ಚಿರಾಯಿ ಬ್ರೋನ ಇವಾಗ ಮೀಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ಹೋಗ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಗಾಡಿ ತೆಗಿತಾ ಇದ್ದೀನಿ. ಹಿಂದೆ 3 ಪಾಯಿಂಟ್ ಇದೆ ಅಷ್ಟೇ ಪೆಟ್ರೋಲ್ ಗಾಡೀಲಿ. ಇವಾಗ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ ಆಗುತ್ತಷ್ಟೇ. ಅಲ್ಲಿಗೆ ಹೋದ್ಮೇಲೆ ನೋಡಬೇಕು ಹೆಂಗೆ ಅಂತ. ಹೋಗಿದ ತಕ್ಷಣ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸುಮ್ಮನೆ ಹಂಗೆ ಮೀಟ್ ಮಾಡೋಕೆ ಹೋಗೋಣ ಅಂತ, ಹಂಗೆ ಒಂದು ಲಾಗ್ ಮಾಡ್ಬೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡ್ಬಿಡಿ ಚಾನಲ್ನ. ಬನ್ನಿ, ನಾನು ಅಲ್ಲಿಗೆ ಹೋಗಿದ ತಕ್ಷಣ ತೋರಿಸ್ತೀನಿ. ಲೆಟ್ಸ್ ಗೋ ಗೈಸ್. ಗೈಸ್, ಇದು ನಾನು ಗಾಡಿನ ತೆಗಿಯೋದೇ ಇಲ್ಲ ಆಚೆ. ಆಲ್ಮೋಸ್ಟ್ ತುಂಬಾ ದಿನ ಆದ್ಮೇಲೆ ಇವತ್ತು ತೆಗ್ದೀನಿ ಆಚೆ. ಸೊ ಒಂಥರ ಥ್ರಿಲ್ ಅನ್ಕೊಳ್ಳಿ. ನನ್ನ ಗಾಡಿ ಓಡ್ಸಕ್ಕೆ ನನಗೆ ತುಂಬಾ ದಿನ ಹಂಗೆ ನಿಲ್ಸ್ಬಿಡ್ತೀನಿ. ತೆಗ್ದೀನಿ ಗೈಸ್. ನೋಡ್ರಿ, ಇಲ್ಲಿ ಗಾಡಿನಲ್ಲಿ ಪಾರ್ಕ್ ಮಾಡಿದ್ದೀನಿ. ಬಂದೆ, ಅಲ್ಲಿ ಕಾಣ್ತಾ ಇದೆಯಲ್ಲ ಸೆಕೆಂಡ್ ಫ್ಲೋರು, ಅದೇನೇ ಚಿರಾಯಿ ಬ್ರೋ ಅವ್ರ ಮನೆ. ಸೊ ಹೋಗೋಣ ಬನ್ನಿರಿ. ಇದು ಇಲ್ಲಿ ಚಿರಾಯಿ ಬ್ರೋ ಅವ್ರದ್ದು ಬೈಕ್ ನೋಡ್ರಿ ಹೆಂಗಿದೆ, ಬುಲೆಟ್ ಬೈಕು ಚಿರಾಯಿ ಬ್ರೋದು. ಮಿರರ್ ಇಲ್ಲ, ಕೇಸ್ ಹಾಕ್ಬೋದು. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಏನಾಗುತ್ತೆ ಅಂತ. ಮೈಕಲ್ ಬ್ರೋ ಮೇಲ್ಗಡೆ ನಿಂತ್ಕೊಂಡಿದ್ರು. ಮೇಲಿಂದ ನೋಡ್ಬಿಟ್ಟು ನನ್ನ ಗೇಟ್ ಬೇರೆ ಲಾಕ್ ಆಗ್ಬಿಟ್ಟೈತೆ. ಮೇಲ್ಗಡೆ ನಿಂತ್ಕೊಂಡಿದ್ರು ಬ್ರೋ. ಸೊ ನನ್ನ ನೋಡಿದ್ರು, ಹಂಗೆ ಹೋಗ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿರಿ ಏನಾಗುತ್ತೆ ಅಂತ. ಶಾರ್ಟೆಸ್ಟ್ ಲಾಗ್. ಸೆಕೆಂಡ್ ಫ್ಲೋರ್ ಆ್ಯಕ್ಚುಲಿ. ನನಗೆ ಏನು ಮಾಡೋಕೆ ಗೊತ್ತಿಲ್ಲ, ನಂದು ಹೇರ್ ಸ್ಟೈಲ್ ಬರೀ ಸರಿ ಇಲ್ಲ ಗುರು. ಅದೇ ನೋಡ್ತಾ ಇದ್ದೀನಿ. ಓಕೆ ಅಂತ ಅನ್ಕೋತೀನಿ. ವಾ ಹಿಂಗಿರುತ್ತೆ. ಯಾರ್ಯಾರು ಇದ್ದಾರೆ ಅನಿಸುತ್ತೆ, ಎಷ್ಟೋಡಿದ್ದಾರೆ ತುಂಬ ಜನ. ಸೋ ಮೆನಿ ನಂಬರ್ಸ್ ಆರ್ ದೇರ್ ಬ್ರೋ. ಸ್ಲೀಪರ್ಸ್ ಎಲ್ಲ ಇದೆ. ನೋಡೋಣ ಯಾರಿದ್ದಾರೆ. ಯಾರಿಲ್ಲ, ಬಳಿಯವರು ಹಾಕಿದ್ದಾರೆ. ಚಿರಂಬರು ಎಲ್ಲ ಕೂತ್ಕೊಂಡ್ರೆ. ಹಲೋ, ಹೇಗಿದ್ದೀರಾ ಬ್ರೋ? ಸೂಪರ್. ಮಾತಾಡಿ ಬ್ರೋ, ಮಾತಾಡಿ. ನಮ್ಮ ಮೈಕಲ್ ಬ್ರೋ ಇಲ್ಲೇ ಬಂದರು. ಬನ್ನಿ, ಹೇಗಿದ್ದೀರಾ ಬ್ರೋ? ಆರಾಮ. ಬ್ರೋ ಹೇಗಿದ್ದೀರಾ? ನಮಸ್ಕಾರ ಅರ್ಜುನ ಬ್ರೋ, ಹೇಗ್ ನಡೀತಿದೆ ಒಳಗೆಲ್ಲ? ಎಲ್ಲ ಸೂಪರ್ ಬ್ರೋ, ನಿಮ್ಮ ಆಶೀರ್ವಾದ. ಚಿಂದಿ ನೀವು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇವನ ಹೆಸರು ಅರ್ಜುನ್ ಆದಿ ಅಂತ ಹೇಳಿ. ಇವನು ಮೈಸೂರಿನ. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.